ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇವತ್ತು ಶಾಪಿಂಗಿಗೆ ಹೊಂಟೇವ್ರಿ. ಕೋಳಶಿ ಆಲ್ಮೋಸ್ಟ್ ನಾವು ಕಲ್ಯಾಣಕ್ಕೆ ಹೋಗ್ತಿದ್ವಿ, ಬಟ್ ಇವತ್ತು ಚೇಂಜ್ ಕೋಳಶಿ ಹೊಡಿಗೆ ಹೊಂಟೇವಿ. ಭಾಳ ದೂರ ಇಲ್ರಿ, ನಮ್ಮ ಮನೆಯಿಂದ ಸನೇ ಆಗ್ತದೆ. ಆದರೂ ಒಂಚೂರು ರಿಕ್ಷಾಕ್ಕೆ ಹೋಗ್ಬೇಕಾಗ್ತದೆ. ನಮ್ಮ ಮನೆಯಿಂದ 10 ರೂಪಾಯಿ ತಗೋತಾರೆ ಅಷ್ಟೇ ನೋಡ್ರಿ. ಕೋಳಶಿ ಬಂದ್ವೀಗ. ಇನ್ನು ಶಾಪಿಂಗ್ ಚಾಲೂ ಮಾಡ್ತೇವ್ರಿ. ಇನ್ನೇನು ಶಾಪಿಂಗ್ ಮಾಡೋದು ನೋಡ್ರಿ. ಸಣ್ಣ ಹುಡುಗರು ಅರ್ಬಿ ಎಷ್ಟು ಚಂದ ನೋಡ್ರಿ. ಪಾನಿಪುರಿ ಅಂಗಡಿಗೆ ಬಂದೇನ್ರಿ. ಈಗ ಪಾನಿಪುರಿ ತೊಗೊಂಡೇನ್ರಿ. ಅಂಟಿನ ಉಂಡಿ ಮಾಡ್ಬೇಕಂತ ವಿಚಾರ ಇಟ್ಕೊಂಡೇವ್ರಿ. ಅದಕ್ಕೆ ಅಂಟಿನ ಉಂಡಿ ನೋಡ್ರಿ, ಇಲ್ಲಿ ಬೆಲ್ಲ, ಕೊಬ್ಬರಿ, ಅಂಟು ಮತ್ತು ಗೋಡಂಬಿ, ತುಪ್ಪ ಮತ್ತು ಇದು ಬಾದಾಮಿ ಮತ್ತು ಇದು ಆಳ್ವಿ ಮತ್ತು ಖಜೂರು ಮತ್ತು ಇದು ಗಸಗಸೆ ಮತ್ತು ಈಗ ಕೊಬ್ಬರಿ ಚಲೋತೆಗೆ ಹುರ್ಕೋಬೇಕ್ರಿ. ಕೆಂಪಾಗೋ ತನಕ ಹುರ್ಕೋಬೇಕು ನೋಡ್ರಿ. ಇವೆಲ್ಲ ಡ್ರೈ ಫ್ರೂಟ್ ಏನು ಹೆಚ್ಚಿಟ್ಕೊಂಡಿರ್ತೇವಲ್ರಿ, ಒಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಇಟ್ಬಿಟ್ರೆ ಆಮೇಲೆ ಮತ್ತೊಂದು ಹುರಿದ್ರೆ ಅಷ್ಟು ಚಲೋ ಆಗ್ತದೆ ನೋಡ್ರಿ. ಹಾಕ್ಕೋಬೋದು, ನಾವು ಹಾಕ್ಕೊಂಡಿದ್ವಿ ಅದಕ್ಕೆ ಹೇಳ್ಕತ್ತೇವೆ ರೀ. ಹಾಕ್ಕೊಳ್ಳಿಲ್ಲಾರು ನಡೀತದೆ, ಆದ್ರೆ ಸ್ವಲ್ಪ ಬೇರೆ ಟೇಸ್ಟ್ ಬರ್ತದೆ ರೀ, ರುಚಿ ಆಗ್ತದೆ. ಕೊಬ್ಬರಿ ಹುರ್ಕೋಕತ್ತಾಳೆ ನೋಡ್ರಿ ನಮ್ಮ ಮಮ್ಮಿ. ಎರಡು ಬಟ್ಲಾಗ ಅಷ್ಟು ಕೊಬ್ಬರಿ ಇಟ್ಕೊಂಡಿದ್ಲ ರೀ. ಅವನು ಹೆರೆದು ಬಿಸಿಲಿಗೆ ಇಟ್ಟಿದ್ವಿ ರೀ. ಒಂದು 10-15 ನಿಮಿಷ ಇಟ್ರಿ. ಈಗೇನು ಬಿಸಿಲು ಜಗ್ಗಿ ಅದ ರೀ. ಯಾವಾಗಾದ್ರೂ ಮಾಡ್ಕೊಂಡು ತಿನ್ನೋದು. ಬಾಳಂತಿಗಂತೂ ಅಗದಿ ಚಲೋ ನೋಡ್ರಿ. ಕ್ಯಾಲ್ಶಿಯಮು, ಐರನ್ನು ಎಲ್ಲ ಇರ್ತದೆ ನೋಡ್ರಿ ಇದ್ರಾಗ. ಮತ್ತು ನಡ ಗಟ್ಟಿ ಆಗ್ತದೆ. ಬಾಳಂತಿಯರಿಗಂತೂ ಹೇಳಿ ಮಾಡಿಸಿದ್ದಿದ್ದು. ನಾರ್ಮಲ್ ಇದ್ದರೂ ತಿನ್ಬೋದು, ಆದ್ರೆ ಬಾಳಂತಿಗೆ ಅಂತ ಜಾಸ್ತಿ ಮಾಡಿಕೊಡ್ತಾರಲ್ರಿ. ನಾವಂತೂ ಅಂಟಿನ ಉಂಡೆ ಅಂತೇವ್ರಿ. ನಿಮ್ಮ ಕಡೆ ಏನಂತಾರೆ ಹೇಳ್ರಿ ಕಮೆಂಟ್ ಸೆಕ್ಷನ್ಯಾಗ. ಅದಲ್ಲ ಮಮ್ಮಿ? ಈಗ ನೋಡ್ರಿ ಕೊಬ್ಬರಿ ಹುರಿಯೋದಾತ್ರಿ. ಈಗ ತುಪ್ಪ ಹಾಕಲ್ದ ಹಂಗೆ ಇದಕ್ಕೆ ಏನಂತಾರೆ ಮಮ್ಮಿ? ಉತ್ತತ್ತಿ ಅಂತಾರಲ್ಲ. ಉತ್ತತ್ತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ರಿ ನಮ್ಮ ಮಮ್ಮಿ. ಅವನೇ ಉದ್ದುದ್ದಕ್ಕೆ ಪೀಸು ಚಲೋ ಗರಿಯಾಗಿ ಹುರ್ಕೋಬೇಕ್ರಿ. ತುಪ್ಪ ಹಾಕಲ್ದ ಹುರ್ಕೋಬೇಕಲ್ಲ ಮಮ್ಮಿ, ಒಂಚೂರು ವಾಸನೆ ಆಗ್ತದೆ. ಹಂಗೆ ಹಸಿ ಉಳ್ಕೋದಕ್ಕೆಲ್ಲ ತುಪ್ಪ ಹಾಕ್ಬೇಕು. ಇದಕ್ಕಷ್ಟೇ ಇದು ಗಸಗಸೆ ನೋಡ್ರಿ. ಗಸಗಸೆಗೂ ತುಪ್ಪ ಹಾಕ್ಕೋಬೇಕಲ್ಲ ಮಮ್ಮಿ? ಗಸಗಸೆಗೂ ತುಪ್ಪ ಹಾಕ್ಬೇಕಾ? ಗಸಗಸೆ ತುಪ್ಪ ಹಾಕಿ ಹುರಿಬೇಕಾ? ಕೊಬ್ಬರಿಗಿಲ್ಲ, ಉತ್ತತ್ತಿಗೆಲ್ಲ ಗಸಗಸೆ ಮಾತ್ರ ತುಪ್ಪ ಹಾಕ್ಬೇಕು. ಅದ ತುಪ್ಪದಾಗ ಗೋಡಂಬಿ ಹುರ್ಕೋತಾಳೆ ನೋಡ್ರಿ ನಮ್ಮ ಮಮ್ಮಿ. ನೀವು ಇದಕ್ಕೆ ಮಖಾನೆನೂ ಹಾಕ್ಬೋದು. ಮಖಾನೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ರೀ. ಹಿಂಗೆ ಮಾಡಿದ್ರೆ ಟೇಸ್ಟ್ ಬರ್ತದೆ ನೋಡ್ರಿ. ಇದು ಕೇರ್ ಬೀಜ ನೋಡ್ರಿ. ನಿಮ್ಮ ಕಡೆ ಏನಂತಾರೆ ಹೇಳ್ರಿ. ನಾವಂತೂ ಕೇರ್ ಬೀಜ ಅಂತೀವಿ. ಆಳ್ವಿ ಹಾಕೋಕತ್ತಾರೆ ನೋಡ್ರಿ. ಅದನ್ನು ಚಲೋತ್ತಿಗೆ ತುಪ್ಪದಾಗ ಹುರ್ಕೋಬೇಕ್ರಿ. ಆಳ್ವಿನೂ ತುಪ್ಪದಾಗ ಹುರ್ಕೋಬೇಕು ನೋಡ್ರಿ. ತುಪ್ಪದಾಗ ಹುರ್ಕೊಂಡ್ರೆ ಗರಿಯಾಗಿ ಗಮ್ಮಂತ ವಾಸನೆ ಬರ್ಕತ್ತದ ನೋಡಿ ಮಮ್ಮಿ. ಗಮ್ಮಂತ ವಾಸನೆ ಬರ್ಕತ್ತದ ನೋಡಿ ಮಮ್ಮಿ. ಭಾರಿ ತುಪ್ಪದ ವಾಸನೆ ಚಲೋ ಅಲ್ಲ ಮಮ್ಮಿ? ಇದು ಬಾಳಂತರಿಗೆ ಭಾರಿ ಅಲ್ಲ. ಮತ್ತು ಯಾರು ಕ್ಯಾಲ್ಸಿಯಮು ವೀಕ್ನೆಸ್ ಇರ್ತಾರ ಅವರು ತಿನ್ಬೋದು ರೀ. ಆದ್ರೆ ಥಂಡಿದಿಂದ ತಿಂದ್ರೆ ಒಂಚೂರು ಚಲೋ ಆಗ್ತದೆ. ಈಗೆಲ್ಲ ಬಿಸಿಲು ದಿನ ಆದ್ರೆ ಒಂಚೂರು ಹೀಟ್. ಮಳೆದಿಂದಾಗ ಚಲೋ, ಮಳೆಗಾಲದಾಗ ಬಾಳಂತರ್ಗೆ ಯಾವಾಗಾದ್ರೂ ತಿನ್ನಬೇಕು ಅವರು. ಈಗ ನೋಡ್ರಿ ಮತ್ತೆ ತುಪ್ಪ ಹಾಕೊಂಡ್ರಿ ನಮ್ಮ ಮಮ್ಮಿ. ಇದಕ್ಕೇನಾಗಿದೆ? ಅಂಟು ಹಾಕಿದ್ದೇನಾ ಮಮ್ಮಿ? ಅಂಟು ಹಾಕಿ ಹುರ್ಕೋಕತ್ತಾರೆ ನೋಡ್ರಿ. ಅವು ಅಳ್ಬೇಕ್ರಿ ತುಪ್ಪದಾಗ, ಚಲೋ ಹೊತ್ತಿಗೆ ಅಳ್ತಾವ್ರಿ. ಅಳ್ಳ ತನಕ ಇದು ತುಪ್ಪದಾಗ ಕರ್ಗಿಸ್ಕೋಬೇಕು ನೋಡ್ರಿ. ಅದಲ್ಲ ಮಮ್ಮಿ? ಮತ್ತು ಇದನ್ನು ಮಿಕ್ಸಿದಾಗ ಹಾಕಿ ನೀವು ಪುಡಿನೂ ಮಾಡ್ಕೊಬೋದು ರೀ ಅಂಟು. ಆದ್ರೆ ನಾವು ಏನು ಹಾಕಂಗಿಲ್ಲ ರೀ. ಹಂಗೆ ಈಗೇನು ಅಳ್ತಾವಲ್ರಿ, ಹಂಗೆ ಹಾಕ್ಕೊಂಡ್ಬಿಡ್ತೇವೆ ರೀ ಕಟ್ಕೊಳಿಕ್ಕೆ. ಭಾರಿ ಟೇಸ್ಟ್ ಬರ್ತದೆ ನೋಡ್ರಿ. ನೀವು ಹೊರಗೆ ತೊಗೊಳಿಕ್ಕೆ ಹೋದ್ರೆ
500 1,000 ರೂಪಾಯಿ ಒಂದು ಅರ್ಧ ಕೆ ಜಿಗಲ್ಲ ಮಮ್ಮಿ? 1,000 ರೂಪಾಯಿ ಅಲ್ಲ? ನೀವು ಮನ್ಯಾಗ ಇಷ್ಟೆಲ್ಲ 1,000 ರೂಪಾಯಿದಾಗ ಹವಣಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಾಮಾನು ತಂದುಬಿಟ್ರೆ ಬೇಕಾದಷ್ಟು ಉಂಡೆ ಆಗ್ತವೆ. ಅದು 10-12 ಅಷ್ಟೇ ಅಲ್ಲ ಅರ್ಧ ಕೆ ಜಿಗೆ? ನೋಡು ಅರ್ಧ ಕೆ ಜಿಗೆ ಅವನಿಯನ್ನು ನಾವು ಬೇಕಾದಂಥ ಸೈಜು ಕಟ್ಕೋಬೋದು. ಮನೆ ಮಂದಿ ಎಲ್ಲ ತಿನ್ಬೋದು. ನೀವು ಎಷ್ಟು ಒಂದು 100-200 ಗ್ರಾಮು ಇದು ತಂದೇವ್ಯಾ ಏನು ಕೊಬ್ಬರಿ ಅಲ್ಲ, ಕೊಬ್ಬರಿ ಎಷ್ಟು ತಂದೇವಿ? ಅರ್ಧ ಕೆ ಜಿ ಕೊಬ್ಬರಿ. ಮತ್ತು ಅಳ್ಳು ಇದು ಅಂಟು 100 ಗ್ರಾಮು 100 ಗ್ರಾಮ್ ಎಲ್ಲ 150 ಗ್ರಾಮು ಇದು ಹಾಕೋಣ ಹಾಕ್ಯವ್ಯಾ ಏನದು ಅಂದ್ರೆ ಅಳತಿ ಮಾಡ್ಕೊಂಡಿಲ್ಲ ಅಂತ ಗೊತ್ತಾಗಲ್ತಾ. ಇದು ಏನದು ಗೋಡಂಬಿ ಹಾಕ್ಯವ್ಯಾ ಮತ್ತು 100 ಗ್ರಾಮ್ ನಡೀತದಲ್ಲ, ಬೇಕಾದಷ್ಟು ಆಗ್ತದೆ. ಕೊಬ್ಬರಿನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕನ? ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಲೆವೆಲ್ ಕರೆಕ್ಟ್. ಮತ್ತು ತುಪ್ಪ ಎಷ್ಟು ತಂದೇವಿ? 200 ml. ಹಾಂ 200 ml ಎಲ್ಲ ತುಪ್ಪದಾಗ ಹುರ್ಕೋತೇವಲ್ರಿ? ಹಾಂ ಅಲ್ಲ ಹಾಂ ಅದು ತುಪ್ಪದಾಗ ಬೇಕಾದಷ್ಟು ಹಾಕೋಬೋದು. ನೀವು ನಂದಿನಿ ತುಪ್ಪ ಇದ್ರೆ ನಂದಿನಿ ತುಪ್ಪ ಹಾಕೋರಿ. ಹಾಂ ಸೋರ್ತದಲ್ಲ ಒಂಚೂರು ಅದು ಜಾಸ್ತಿ ಆಗ್ತದೆ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಅದಾದ್ಮೇಲೆ ಮತ್ತು ನಂದಿನಿ ತುಪ್ಪನೂ ಹಾಕೋಬೋದು. ಬೇಡ ಅಂದ್ರೆ ನೀವು ಅಮೂಲು ಹಾಕೋಬೋದು. ನಿಮ್ಮ ಕಡೆ ಯಾಕೆ ಸಿಗ್ತದೆ ಅದು ಹಾಕೋರಿ. ನಮ್ಮ ಕಡೆ ಅಮೂಲ್ ಸಿಗ್ತದೆ, ನಾವು ಅಮೂಲ್ ಹಾಕೊಂಡೇವ್ರಿ. ಈಗ ನೋಡಿರಿ ಅದು ತುಪ್ಪದಾಗ ಬೆಲ್ಲ ಹಾಕ್ಬೇಕ್ರಿ. ನೀರು ಹಾಕಿ ಕರಗಿಸ್ಕೋಬೋದು. ಆದರೆ ತುಪ್ಪ ಹಾಕಿ ಕರಗಿಸಿದ್ರೆ ಒಂಚೂರು ಜಾಸ್ತಿ ಟೇಸ್ಟ್ ಬರ್ತದೆ. ಎಷ್ಟು ನಮ್ಮ ಕಡೆ ಅಂತೂ ಇಂಥ ಬೆಲ್ಲ ಸಿಗ್ತದ್ರಿ. ನಿಮ್ಮ ಕಡೆ ನೋಡಿರಿ ಅದು ಆಲ್ಮೋಸ್ಟ್ ಎಲ್ಲ ಕಡೆನೂ ಇಂಥದ ಬೆಲ್ಲ ಸಿಗ್ತದೆ. ಆದರೆ ಅದು ಯಾವುದೋ ಒಂದು ಚೌಕಂದು ಮಂಡ್ಯ ಆ ಕಡೆ ಎಲ್ಲ ಸೈಡ್ ದುಂಡನು ಹೀಗೆಲ್ಲ ಸಿಗ್ತಲ್ಲ ಮಮ್ಮಿ. ನಾನು ಆರ್ಗ್ಯಾನಿಕ್ ಹುಡುಕಿದ್ರಿ ನಮ್ಮ ಕಡೆ ಇಲ್ಲೆಲ್ಲ ಸಿಗಲಿಲ್ಲ. ಇದೆ ಅದು ಅಂದ್ರೆ ಎಲ್ಲ ಅಂಗಡಿಯಾಗೂ ಇದೆ ಅಂದರು. ಒಂದು ಬೆಲ್ಲ ಬರ್ತಲ್ಲ ಆರ್ಗ್ಯಾನಿಕ್, ಅದ್ರ ಕೆಮಿಕಲ್ ಹಾಕಿರಂಗಿಲ್ಲ ಮಮ್ಮಿ. ಇದ್ರಾಗ ಅದ್ರ ಒಂಚೂರು ಕೆಮಿಕಲ್ ಇರ್ತಲ್ಲ ಅದಕ್ಕೆ ಅಂತಾರೆ. ಮತ್ತು ನಾವೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಇದನ್ನು ತಂದೆ ನೋಡಿ ಮಮ್ಮಿ. ಟೇಸ್ಟ್ ಆಗ್ತದೆ, ಚಲೋ ಇತ್ತು. ತುಪ್ಪ ಹಾಕಿ ಕರಗಿಸ್ಬೇಕು ನೋಡ್ರಿ ಇದನ್ನು. ನೀವು ನೀರು ಹಾಕಿ ಕರಗಿಸ್ಬೋದು, ನಿಮಗೆ ಹೆಂಗೆ ಬೇಕಂಗೆ ನಾವು ಮೊದಲು ನೀರು ಹಾಕಿ ಕರಗಿಸ್ತಿದ್ವಿ. ಆದರೆ ಒಂಚೂರು ಬೇರೆ ಟೇಸ್ಟ್ ಆಗ್ತದೆ. ನಮ್ಮ ಮಮ್ಮಿ ಏನೋ ತಡಿ ತುಪ್ಪ ಅಷ್ಟು ಹಾಕಿ ಕರಗಿಸಿನ್ ಬಿಡೋಣ, ಮತ್ತು ಅದ್ರಾಗ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂದ್ಲು. ಅದಿಷ್ಟು ಟೇಸ್ಟ್ ಆತಂದ್ರೆ ಅಷ್ಟು ಟೇಸ್ಟ್ ಆಯ್ತು ನೋಡ್ರಿ. ಒಂದು ಹನಿ ನೀರು ಮುಗಿಸಿಲ್ಲ. ಮತ್ತು ಒಂಚೂರು ಜಾಸ್ತಿ ದಿನನೂ ಟಿಕಾಸ್ತಾ. ಈಗ ನೀರು ಹಾಕಲಿಲ್ಲ ಒಂದು ಜಾಸ್ತಿ ದಿನನೂ ತಿನ್ಬೋದು. ನೀವು ಇಟ್ಕೊಂಡು ಒಂದು 15-20 ದಿವಸ ತಿನ್ಬೋದಲ್ಲ, ಏನು 1 ತಿಂಗಳು ತಿನ್ಬೋದು, ಆರಾಮ್ಸೆ ತಿನ್ಬೋದು. ಯಾಕೆ ನೀರು ಹಾಕಿಲ್ಲಲ್ಲ ಅದು ಕೆಡಂಗಿಲ್ಲ. ಅದು ಅಂಟಿನ ಉಂಡಿ ಒಂಚೂರು ಕೆಡೋದ ಕಡಿಮೆ ಅಲ್ಲ ಮಮ್ಮಿ? ಹಾಂ ಎಲ್ಲ ಹುರಿದಿತ್ತು. ಹಾಂ ಹಾಂ ಏನು ವಾಸನೆ ಏನೇನು ನೋಡ್ರಿ. ಹಿಂಗೆ ಈ ಥರ ನಾವು ಮಾಡಿದ್ದಲ್ರಿ, ಹಂಗೆ ಮಾಡಿ ನೋಡ್ರಿ. ನೀವು ನಮಗೆ ಹೇಳ್ರಿ, ನಮಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಿರಿ ತುಪ್ಪ ಕರಕತ್ತಲ್ರಿ. ಈಗ ತುಪ್ಪಕ್ಕೆ ಹವಣಿ ಎಳೆ ಪಾಕಾಗಿಕ ಏನಿಲ್ಲಲ್ಲ ಮಮ್ಮಿ, ಇದಕ್ಕೆ ಏನಿಲ್ಲ. ಹವಣಿ ಕರ್ಗತಕ್ಕ ಅಷ್ಟೆ. ಹಾಂ ಆಮೇಲೆ ಕೊಬ್ಬರಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ನೋಡ್ರಿ, ಉತ್ತತ್ತಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ಕೊಬ್ಬರಿ ಹಾಕ್ಯಾರ್ರಿ ನಮ್ಮ ಮಮ್ಮಿ, ಮತ್ತು ಅದ್ರಾಗ ಉತ್ತತ್ತಿತ್ತು ಅದನ್ನು ಹಾಕ್ಯಾರ್ರಿ. ಆಮೇಲೆ ಗೋಡಂಬಿ ಮತ್ತು ಕೇರ್ ಬೀಜ ಮತ್ತೇನು ಬಾದಾಮಿ ಹಾಕ್ಯಾನ ಮಮ್ಮಿ? ಬಾದಾಮಿ ಅದನ್ನು ಆಳ್ವಿ ಮತ್ತು ಗಸಗಸೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಮಿಕ್ಸ್ ಮಾಡ್ಕೊಂಡು ಚಲೋ ಹೊತ್ತಿಗೆ ಅದ್ರಾಗ ಕ್ಯಾಡ್ಸ್ಕೋಬೇಕು ನೋಡ್ರಿ. ಮತ್ತು ಗ್ಯಾಸ್ ಸ್ಲಿಮ್ ಬಂದ್ ಮಾಡಿಬಿಡ್ಬೇಕು ರೀ. ಆಮೇಲೆ ಇದನ್ನೆಲ್ಲ ಇಟ್ಕೊಂಡಿರ್ತೇವಲ್ರಿ, ಕೇರ್ ಬೀಜ, ಆಳ್ವಿ, ಗಸಗಸೆ ಮತ್ತು ಕೊಬ್ಬರಿ, ಉತ್ತತ್ತಿ, ಗೋಡಂಬಿ ಮತ್ತು ಬಾದಾಮಿ ಎಲ್ಲನೂ ತಳಗಿಳಿಸಿ ಆಮೇಲೆ ಅಂಟು ನೀವು ಕ್ರಷ್ ಮಾಡಕೋರಿ. ಇಲ್ಲಾಂದ್ರೆ ಹಂಗಾದ್ರೂ ಹಾಕ್ಕೋಬೋದು. ಅಳ್ಳಿರ್ತಲ್ರಿ ಅಂಟು, ಅದಕ್ಕೆ ಏನು ನೀವೇನು ಪುಡಿ ಮಾಡ್ಬೇಕಂತ ಏನಿಲ್ಲ ರೀ. ಹಂಗೆ ಹಾಕಿದ್ರು ಟೇಸ್ಟ್ ಅಷ್ಟು ಚಲೋ ಬರ್ತದೆ ನೋಡ್ರಿ. ಹಿಂಗೆ ಮಾಡ್ಬೇಕು ನೋಡ್ರಿ. ಹಿಂಗೆ ಮಾಡ್ಬೇಕಂತ ಏನಿಲ್ಲ ರೀ, ನೀವು ಹೆಂಗಾದ್ರೂ ನಾವು ಮಾಡಿದ್ದು ಹಿಂಗೆ ಮಾಡ್ಯಾವ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಹಿಂಗೆ ಕ್ಯಾಡಿಸ್ಕೋಬೇಕು ನೋಡ್ರಿ ಚಲೋ ಹೊತ್ತಿಗೆ ಅದು ಬೆಲ್ಲೆಲ್ಲ ಅದ್ರಾಗ ಹೊಂದ್ಬಿಡ್ಬೇಕು ನೋಡ್ರಿ. ಹವಣಿ ಬಿಸಿ ಇದ್ದಾಗ ಕಟ್ಬೇಕ್ರಿ ಇದನ್ನು. ಮತ್ತು ಅತಿ ಬಿಸಿ ಇದ್ದಾಗ ಕಟ್ಟಿದ್ರೆ ಕೈ ಸುಡ್ತದ್ರಿ, ಬೆಲ್ಲ ಭಾಳ ಸುಡು ಇರ್ತದಲ್ರಿ. ಅದಕ್ಕೆ ಹವಣಿ ಬಿಸಿ ಇದ್ದಾಗ ಕಟ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಆರಿಲ್ರಿ, ಆರ್ಲಿಕ್ಕೆ ಇಡ್ತೇವ್ರಿ. ಒಂದು 10-15 ಒಂದು ಅರ್ಧ ತಾಸು ಎಷ್ಟು ಮಮ್ಮಿ ಇಡ್ಬೇಕು ಆರ್ಲಿಕ್ಕೆ? ಈಗ ಕಟ್ಟಲಿಕ್ಕೆ ಲಗೇಜ್ ಕಟ್ಬೇಕಲ್ಲ, 10-15 ಮಿನಿಟ್ ಸಾಕಲ್ಲ. ಗಟ್ಟಿಗೆ ಇಡ್ಕೊತ ಬಿಸಿ ಕಟ್ಬೇಕು. ಹವಣಿ ನೋಡ್ರಿ ನಮ್ಮ ಮಮ್ಮಿಗೆ ಉಂಡೆ ಕಟ್ಕೊತಾಳೆ ನೋಡ್ರಿ. ಇಷ್ಟು ಸೈಜ್ ನಾವು ಮಾಡ್ಕೊಂಡೇವ್ರಿ. ಒಂದು ಎಷ್ಟಾಗಿತ್ತು ಮಮ್ಮಿ? ಒಂದು 45 ಆಗ್ತವಲ್ಲ ಇದ್ರಾಗ.
ಒಂದು 50 ಆದರೂ ಆಗ್ಬೋದು. ನೀವು ಸಣ್ಣದು ಕಟ್ಟಿಗೆ ಸಣ್ಣದು ಒಂದು 50 ಹಿಂಗೆ ಆಗ್ಬೋದು ರೀ. ನಮ್ಮ ಸೈಜಿಗೆ ನಾವು ಈಗ ಕಟ್ಟಿವಲ್ಲ ರೀ, ಆ ಸೈಜಿಗೆ ಒಂದು 45 ಹಿಂಗಾಗಿದ್ದು ರೀ. ಎಷ್ಟು ಸೂಪರ್ ಆಗ್ಯಾವ ನೋಡ್ರಿ. ಸಿಂಪಲ್ ಅದ, ಸಿಂಪಲ್ಲು ಇಲ್ರಿ ಭಾಳ, ಒಂಚೂರು ಸಿಂಪಲ್ ಏನಿಲ್ಲ ರೀ, ಆದ್ರೆ ಅದು ಅಷ್ಟು ಟೇಸ್ಟ ಕೊಡ್ತದೆ.